ಇವತ್ತಿನ ಬೀಜಾಕ್ಷರ ಹ್ರೀಂಕಾರ. ಹ ಸ ಕ ಹ ಲ ಹ್ರೀಂ. ಇದು ಎರಡನೇ ಖಂಡದ ಸಮಾಪ್ತಿ ಅಕ್ಷರ ಹ್ರೀಂ. ಇದರಲ್ಲಿ ಹ ಸ ಕ ಹ ಲ ಎಲ್ಲ ಮಂತ್ರಗಳು ಅಡಗಿದೆ, ಎಲ್ಲ ಬೀಜಾಕ್ಷರಗಳು ಅದರೊಳಗೆ ಸೇರಿವೆ. ಹ್ರೀಂಕಾರ ಅಂದ್ರೇನೆ ಅದು ವೇದದ ಅರ್ಥವನ್ನು ಕೊಡುವಂಥದ್ದು ಅಂತ. ಇದಕ್ಕೆ ಮುಂಚೆ ನಿನ್ನೆ ನಾವು ಏನನ್ನ ದೇವಿಗೆ ಸ್ಮರಣೆ ಮಾಡಿದ್ದು ಯಾವ ಥರ ಅಂದರೆ, ದೇವಿ ಒಂದು ವನದುರ್ಗೆ, ವನಲಕ್ಷ್ಮಿ ಅಂತ ನಾವು ನಿನ್ನೆ ನೋಡಿದ್ವಿ. ಅವಳನ್ನು ಪ್ರಕೃತಿ ಮಾತೆ ಅಂತ ನೋಡಿದ್ವಿ, ಭೂತಾಯಿ ಅಂತ ನೋಡಿದ್ವಿ, ಮಾಯಾದೇವಿ ಅಂತ ನೋಡಿದ್ವಿ. ಈ ಥರ ದೇವಿನ ನೋಡಿದಾಗ ಇನ್ನೂ ನಮ್ಮ ಮನಸ್ಸಲ್ಲಿ ಅದೇ ಇದೆ, ಲಕಾರ ಕೊನೆಯಲ್ಲಿ ನೋಡಿದಾಗ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಾಗ ಮೊದಲು ಅದೇ ನಾಮಕ್ಕೆ ಬಂದಾಗ ನಮಗನ್ಸುತ್ತೆ ಅವಳು ಹ್ರೀಂಕಾರ ಅಂದಾಗ, ಹ್ರೀಂಕಾರವನ್ನ ಒಂದು ಕಲ್ಪತರುವಾಗಿ, ಇಷ್ಟಾರ್ಥವನ್ನ ಕೊಡುವಂತಹ ಕಲ್ಪತರುವಾಗಿ ಅಥವಾ ಒಂದು ತರುವಾಗಿ ನೋಡಿದಾಗ ಅವಳು ಅದರಲ್ಲಿ ಆ ಫಲದ ಯೋಗ್ಯತೆಯನ್ನ ಹೇಳುವಂತಹ ಹೂವಿನ ಗೊಂಚಲು ಅವಳು ಅಂತ. ಹ್ರೀಂಕಾರ ತರು ಮಂಜರಿ ಅಂತ ಮುಗಿಸ್ತೀವಿ. ಆ ತರು ಮಂಜರಿ ಅಂದಾಗ ಅದು ಆ ಫಲ ಕೊಡುವಂಥದ್ದು ಸಿಗತ್ತೆ. ಹ್ರೀಂಕಾರ ಅನ್ನೋದೇ ಒಂದು ಆಶ್ರಯ ಕೊಡುವಂತಹ, ಹೂವಿಗೆ ಆಶ್ರಯ ಕೊಡುವಂತಹ, ಹಣ್ಣಿಗೆ ಆಶ್ರಯ ಕೊಡುವಂತಹ ಒಂದು ಮರ. ಹ್ರೀಂಕಾರದಲ್ಲಿ ಒಂದು ಆಧಾರ ಕೊಡುವಂಥದ್ದಿದೆ. ಆ ಹ್ರೀಂಕಾರದಲ್ಲಿ ಹ್ರೀಂಕಾರದ ಮರ, ಹ್ರೀಂಕಾರವೇ ಮರವಾದರೆ ಅವಳು ಹೂಗೊಂಚಲು ಅಂದಾಗ, ಆ ಹೂಗೊಂಚಲು ನಮ್ಮ ಪಾಲಿಂದ ಆಗಬೇಕಾದ್ರೆ ಹ್ರೀಂಕಾರವನ್ನ ಆಧಾರ ತಗೊಂಡು ಆ ಮರವನ್ನ ಹತ್ತಿ ಹೋಗಿ ಅದನ್ನು ಪಡ್ಕೋಬೇಕು, ನಾವು ಸಾಧನೆ ಮಾಡಬೇಕು ಆ ರೀತಿ. ಈಗ ಮಗು ಹೇಗೆ ತಾಯಿಯನ್ನ ಆಶ್ರಯಿಸ್ಕೊಂಡು ಬಂದಾಗ ಅವಳು ತೊಡೆ ಮೇಲೆ ಹತ್ತಕ್ಕೆ ಬಿಡ್ತಾಳೆ, ತೊಡೆ ಮೇಲೆ ಹತ್ತತ್ತೆ ಮಗು, ಭುಜದ ಮೇಲೂ ಹತ್ತಕ್ಕೆ ಬರುತ್ತೆ, ಬೆನ್ನ ಮೇಲೆ ಹೋಗೋದು ಹತ್ತತ್ತೆ, ತಲೆ ಮೇಲೆ ಹತ್ತತ್ತೆ. ಅವಳು ತಳ್ಳಲ್ಲ, ಅವಳೇನ್ ಮಾಡ್ತಾಳೆ, ಹತ್ತಕ್ಕೆ ಅನುಗುಣವಾಗಿ ಸಪೋರ್ಟ್ ಮಾಡಿ ಬೀಳದೇ ಇರೋ ಹಾಗೆ ಹೇಗೆ ಕಾಪಾಡ್ತಾಳೆ. ಹಾಗೆ ಯಾರೇ ಮರ ಹತ್ತಿದ್ರು ಮರಕ್ಕೆ ಒಂದು ಧರ್ಮ ಇದೆ, ಅದು ನಮ್ಮನ್ನ ಬೀಳ್ಸೋದಿಲ್ಲ. ನಾವೇ ಕಡಿದ್ರೆ ನಾವು ಬೀಳ್ತೀವೇ ಹೊರತು ಆ ಮರ ನಮ್ಮನ್ನ ಬೀಳಿಸೋದಿಲ್ಲ, ರಕ್ಷಣೆ ಕೊಡುತ್ತೆ. ಅದೇ ರೀತಿ ಹ್ರೀಂಕಾರ ಒಂದು ತರುವಾದರೆ ಅವಳು ತರು ಮಂಜರಿ. ನಮಗೆ ಒಂದು ಹೂ ಅಲ್ಲ, ಗೊತ್ತಿ ಹೂ ಸಿಗತ್ತೆ, ಗೊಂಚಲು ಬೊಕೆ ಸಿಕ್ಕದಂಗೆ. ಆ ರೀತಿ ನಮಗೆ ಫಲ ಸಿಗಬೇಕಾದ್ರೆ ನಾವು ಪೂಜೆ ಹೇಗೆ ಮಾಡಿರಬೇಕು, ಅದಕ್ಕೆ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಹೂವು ಹಾಕಿದ್ರೆ ಅದನ್ನು ಒಂದು ವಾರ ಫ್ರಿಡ್ಜಲ್ಲಿ ಇಟ್ಕೊಂಡು ಅದನ್ನು ವಾಸನೆ ಎಲ್ಲ ಹೋದ್ಮೇಲೆ ಹಳೆ ಹೂವು ಹಾಕಿದ್ರೆ ಪ್ರಯೋಜನ ಆಗಲ್ಲ. ಆದಷ್ಟು ಫ್ರೆಶ್ ಆಗಿರೋ ಹೂವನ್ನು ಹಾಕಿದ್ರೆ, ಆ ಹೂವು ತಾಜಾ ಇರಬೇಕು, ಅದರೊಳಗೆ ಮಧು ಇರಬೇಕು, ಇನ್ನೂ ಸುವಾಸನೆ ಇರಬೇಕು ಅಂತ ಹೂ ಹಾಕಿ ಪೂಜೆ ಮಾಡಿದಾಗ ಪ್ರಸಾದ ತಗೊಂಡಾಗಲೂ ಕೂಡ ಅದು ಬಾಡಿರಬಾರ್ದು, ಅದರ ಸಾಮರ್ಥ್ಯವನ್ನು ಕಳ್ಕೊಂಡಿರಬಾರ್ದು. ಅಷ್ಟು ಫ್ರೆಶ್ ಆಗಿ ಹೂವು ಹಾಕಿದ್ರೆ ದೇವಿಗೆ ಬಹಳ ಖುಷಿ ಆಗುತ್ತೆ. ಅಂಥ ಹೂವು ಸಾಂಕೇತಿಕವಾದರೂ ಕೂಡ ಫ್ರೆಶ್ ಆಗಿ ಹಾಕಬೇಕು. ಅಂಥ ಹೂವು ಯಾವುದು? ನಮ್ಮ ಮನಸ್ಸು. ಇದು ಮೇಲ್ಮನಸ್ಸಲ್ಲ, ಮನೋ ಬುದ್ಧಿ ಅಹಂಕಾರ, ಒಳಗಡೆ ಅಂತಃಕರಣ, ಆ ಒಳ ಮನಸ್ಸು, ಅದು ಮೃದುವಾದ ಮನಸ್ಸು, ಸುಮನಸ್ಸು. ಅಲ್ಲಿ ಆ ಮಗು ಅರಳಿದಾಗ, ಭಕ್ತಿಯಿಂದ ಹ್ರೀಂಕಾರ ಹೇಳಿದಾಗ, ಆ ಹೃದಯದ ಮೊಗ್ಗು ಅರಳಿದಾಗ ಅಲ್ಲಿ ಒಂದು ಮಧು ಸ್ರವ ಆಗುತ್ತೆ, ಶ್ರವಿಸುತ್ತೆ. ಒಳಗಡೆ ಏನಾಗುತ್ತೆ, ಆ ಮಧು ಬರುತ್ತೆ. ಅದು ಏನು ಮಾಧ್ವೀಪಾನ ರಸ ಮತ್ತಾಂತಿ ಅಂತ ಸುಮನೋ ಮಾಧ್ವಿ. ಹ್ರೀಂಕಾರ ಸುಮನೋ ಮಾಧ್ವಿ, ಹ್ರೀಂಕಾರ ತರು ಮಂಜರಿ. ಹ್ರೀಂಕಾರ ಒಂದು ಸುಮ ಆದರೆ ಅದರಲ್ಲಿ ಮಧು ಅವಳು. ಆ ಥರ ಸುಮ ಯಾವುದಿರುತ್ತೆ, ನಮ್ಮ ಮನಸ್ಸು ಅಂತಃಕರಣ ಅರಳಿದಾಗ ಸಿಗುವಂತಹ ಸುಮನಸ್ಸು ಅರಳಿದಾಗ ಅದರಲ್ಲಿರುವಂತಹ ಅವಳು ರಸ ಅಂತ ಹೇಳ್ತೀವಿ. ಇದೆರಡು ಬಂದಾಗ ಯಾವ ರೀತಿ ಹ್ರೀಂಕಾರ ಹೇಳಿರ್ಬೇಕು ಹಂಗಾದ್ರೆ ನಾವು, ಹ್ರೀಂಕಾರದಲ್ಲಿ ನಮ್ಮ ಮನಸ್ಸೇ ಹ್ರೀಂಕಾರವಾಗಿ ಅರಳಿ ಅದರಲ್ಲಿ ಮಧು, ನಮ್ಮ ಮನಸ್ಸೇನೇ ಒಂದು ದೊಡ್ಡ ತರುವಾಗಿ ಅದರಲ್ಲಿ ಒಂದು ಪುಷ್ಪದ ಗುಚ್ಛ ಸಿಗಬೇಕಾದ್ರೆ ಹ್ರೀಂಕಾರ ಯಾವ ರೀತಿ ಹೇಳಿರ್ಬೇಕು. ಹ್ರೀಂ ಅಂತ ಹೇಳಿದಾಗ ಆ ಭ್ರಮರಿ ಅಂತ ನಾವು ಪ್ರಾಣಾಯಾಮ ಮಾಡುವಾಗ ಮಾಡ್ತೀವಿ. ಹ್ರೀಂ ಹ್ರೀಂ, ಭ್ರಮರ ಶಬ್ದ ಬರಬೇಕು.
ಆ ಭ್ರಮರ ಶಬ್ದ ಬಂದಾಗ ಆ ವೈಬ್ರೇಷನ್ಗೆ ಆ ತಾವರೆನಲ್ಲಿ ಇರುವಂತಹ ಹೃದಯದ ತಾವರೆ ಅರಳಿ ಅದರ ಒಂದೊಂದು ಇದು ಕೂಡ ದಳವೂ ಕೂಡ ಒಂದೊಂದು ಅಕ್ಷರಗಳಿದೆ ಅದರಲ್ಲಿ. ಆ ವೈಬ್ರೇಟ್ ಆಗಬೇಕು. ಅದರಲ್ಲಿ ಎಲ್ಲ ವರ್ಣಗಳೂ ಇದೆ, ಎಲ್ಲ ರಸ ಜ್ಞಾನವೂ ಇದೆ ಅದರಲ್ಲಿ. ಅಂಥದ್ದು ಒಂದು ಲಕ್ಷ್ಯವಾಗತ್ತೆ. ಬಣ್ಣಗಳಿದೆ, ವರ್ಣಗಳಿದೆ, ಬಣ್ಣಗಳೂ ಇದೆ. ಅದರಲ್ಲಿ ಒಂದು ಒಳಗಡೆ ಜೇನೂ ಇದೆ, ಸುವಾಸನೆನೂ ಇದೆ. ಸುವಾಸನೆಯಂತಹ ಆ ಕಮಲಗಳು ಅದು ಅರಳುತ್ತೆ ನಮ್ಮೊಳಗೆ. ಆವಾಗ ಏನಾಗುತ್ತೆ, ಆ ದುಂಬಿ ಆಕರ್ಷಿತವಾಗಿ ಬರುತ್ತಲ್ಲ, ಆ ದೇವಿ ದುಂಬಿಯಾಗಿ ಬರ್ತಾಳೆ. ಹ್ರೀಂಕಾರ ಭೋಜ ಭೃಂಗಿಕಾ ಅಂತ ಹೇಳ್ತೀವಿ. ಹ್ರೀಂಕಾರ ಭೋಜ ಭೃಂಗಿಕಾ, ಹ್ರೀಂಕಾರ ಸುಮನೋ ಮಾಧ್ವಿ, ಹ್ರೀಂಕಾರ ತರುಮಂಜರಿ. ಇದು ಮೂರನ್ನು ನಿನ್ನೆ ನಾವು ದೇವಿಯನ್ನ ಪ್ರಕೃತಿ ಅಂತ ನೋಡಿ, ಆ ಪ್ರಕೃತಿಯ ಸೌಂದರ್ಯವನ್ನ ನಾವು ನೋಡಿ, ಆ ಸೌಂದರ್ಯದಲ್ಲಿ ಅಲ್ಲಿ ಆ ಹೂ ಅರಳೋದಾಗ್ಲಿ ಅಥವಾ ಹೂ ಗೊಂಚಲಾಗ್ಲಿ, ಮರ ಬಳ್ಳಿಗಳಾಗ್ಲಿ ಎಲ್ಲವೂ ನಮ್ಮ ಮನಸ್ಸಿಗೆ ಬರುತ್ತೆ ಈ ಮೂರು ನಾಮದಲ್ಲಿ. ಹೃಂಕಾರ ಭೋಜ ಭೃಂಗಿಕಾ, ಹೃಂಕಾರ ಸುಮನೋಮಾದ್ವಿ, ಹ್ರೀಂಕಾರ ತರುಮಂಜರಿ. ಈ ಮೂರು ಇದು ಹೇಳಿದ ಮೇಲೆ ನಾವು ತಿಳ್ಕೋಬೇಕು, ನಾವು ಏಕ ಪಾರಾಯಣ ಜಪ ಅದು ಬಹಳ ಮುಖ್ಯ. ಹ್ರೀಂಕಾರ ತಗೊಳ್ಬೇಕಾದ್ರೆ ಹ್ರೀಂಕಾರ ಏಕಪಾರಾಯಣ ಜಪ. ಹ್ರೀಂ ಓಂ ಹ್ರೀಂ ಓಂ ಹ್ರೀಂ ಆ ಏಕಪಾರಾಯಣ ಜಪ ಮಾಡ್ತೀವಿ. ಹ್ರೀಂಕಾರೇಕ ಪರಾಯಣ ಅಂತ ಹೇಳ್ತೀವಿ. ಹ್ರೀಂಕಾರೇಕ ಪರಾಯಣ ಅದನ್ನು ಜಪ ಪುನಶ್ಚರಣ ಮಾಡ್ತಾ 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 ಹ್ರೀಂಕಾರೇಕ ಪರಾಯಣ ಮಾಡಿದಾಗ ನಮ್ಮ ಉಸಿರಾಟದ ಜೊತೆಗೆ ಸೇರಿಸ್ಕೊಂಡು ಮಾಡಬೇಕು. ನಮಗೆ ಗೊತ್ತಾಗತ್ತೆ ಹ್ರೀಂ ಓಂ ಹ್ರೀಂ ಓಂ ಹ್ರೀಂ ಅಂತ ಹೇಳಿದಾಗ ಆ ಒಳಗಡೆ ಹೋಗ್ತಾ ಉಸಿರು ಹೊರಗಡೆ ಬರ್ತಾ ಇದ್ದಂಗೆ ಸೋಹಂ ಭಾವನೆ ಇರಬೇಕು, ನಾನೇ ಆ ದೇವಿ ಅನ್ನೋ ಭಾವನೆ ಇರಬೇಕು. ಮತ್ತೆ ನಮಗೆ ಯಾವ ರೀತಿಯ ಫಲಾಪೇಕ್ಷೆ ಇರಕೂಡ್ದು. ಮತ್ತೆ ನಮಗೆ ಮನಸ್ಸಿನಲ್ಲಿ ಏಕಭಕ್ತಿ ಇರಬೇಕು. ಪುರುಷಾರ್ಥವನ್ನೇ ನಮಗೆ ಗುರಿ ಇಟ್ಕೋಬೇಕು. ಇಲ್ಲ ಸುಲಭವಾಗಿ ಹೃದಯದ ತಾವರೆ ಮೊಗ್ಗು ಅರಳೋದಿಲ್ಲ. ಆ ರೀತಿ ಹೇಳಬೇಕಾದ್ರೆ ಅಲ್ಲಿ ಆ ಭ್ರಮರವನ್ನ ನಾವು ಎಳೆಯುವಂತಹ ಆ ಹ್ರೀಂಕಾರದಲ್ಲಿ ಆ ಒಂದು ಶಬ್ದ ಮಾಡಿಕೊಂಡು ಏಕ ಮಂತ್ರ ಪಾರಾಯಣ ಮಾಡಬೇಕು. ಹ್ರೀಂಕಾರೇಕ ಪಾರಾಯಣ ಆವಾಗ ಹ್ರೀಂಕಾರ ದೀಗಿಕಾ ಹಂಸಿ. ನಮ್ಮ ಒಳಗಡೆ ಸರೋವರ ಅಂತಾರೆ, ಪ್ರಾಣ ಸರೋವರ. ಅದು ಚೈತನ್ಯ ಸರೋವರದಲ್ಲಿ ಆ ಉಸಿರಾಟ ಎರಡು ಹಂಸದ ಹಾಗೆ ಆಡ್ತಾ ಇರುತ್ತೆ. ಉದ್ಯಾನವನ, ಅರಣ್ಯ, ಬ್ಯೂಟಿ ಹೊರಗಡೆ ಹೇಗಿದೆಯೋ ಅದೆಲ್ಲ ಎಂಜಾಯ್ ಮಾಡೋಕ್ಕೆ ಒಳಗಡೆನೂ ಅದೇ ಥರ ಅದಕ್ಕಿಂತ 100 ಪಟ್ಟು ಆ ಬ್ಯೂಟಿ ಒಳಗಡೆ ಇದೆ. ಒಳಗಡೆ ನಮ್ಮ ಪ್ರಾಣ ಸರೋವರ ಏನಿದೆ ಆ ಸರೋವರದಲ್ಲಿ ಆ ರಾಜರ ಅಂತಃಪುರದಲ್ಲಿ ಇರೋ ಸರೋವರನ ಜ್ಞಾಪಿಸ್ಕೊಳ್ಳಿ, ಅಷ್ಟು ಬ್ಯೂಟಿಫುಲ್ ಆಗಿದೆ ಒಳಗಡೆ. ಅಲ್ಲಿ ಆ ಹಂಸಗಳು ಎರಡು ಆಡ್ತಾ ಇರೋ ಹಾಗೆ ನಮ್ಮ ಉಸಿರಾಟ ಆಡ್ತಾ ಇರುತ್ತೆ. ದೀಗಿಕಾ ಹಂಸಿ ಉದ್ಯಾನ ಕೇಕಿನಿ ಅಂದರೆ ನಾವು ಅಷ್ಟು ಸೋಗಂ ಭಾವನೆಯಿಂದ ಉಸಿರಾಟನ ಇಟ್ಕೊಂಡು ಏಕ ಪಾರಾಯಣ ಹ್ರೀಂಕಾರ ಮಾಡ್ತಾ ಇದ್ರೆ ಅಷ್ಟೊತ್ತಿಗೆ ನಮಗೆ ಬೇಕಾದಷ್ಟು ನಮಗೆ ಫಲಗಳು, ಇಷ್ಟಾರ್ಥಗಳು, ಬೇಕಾದಷ್ಟು ನಮಗೆ ಭೋಗ್ಯ ವಸ್ತುಗಳು ಎಲ್ಲವೂ ನಮ್ಮ ಪಾಲಿಗೆ ಬರ್ತಾ ಇರುತ್ತೆ. ಅದು ಹೇಗಿರುತ್ತೆ ಅಂದರೆ, ಅದು ನವಿಲು ಯಾವ ರೀತಿ ಕುಣಿತಾ ಇದ್ರೆ ಅಲಂಕಾರ ಎಷ್ಟು ಚೆನ್ನಾಗಿರುತ್ತೆ. ಅದು ಅಲಂಕಾರ ಆ ಒಂದು ಉದ್ಯಾನವನಕ್ಕೆ ಒಂದು ಶೋಭೆ ಕೊಡುತ್ತೆ. ಒಂದು ನವಿಲು ಓಡಾಡ್ತಿದ್ರೆ ಉದ್ಯಾನವನದಲ್ಲಿ ಆ ಬಣ್ಣ ಬಣ್ಣದ ನವಿಲು ಗರಿ ಕೆದರ್ಕೊಂಡು ಕೆಕೆ ಹಾಕ್ಕೊಂಡು ಓಡಾಡ್ತಿದ್ರೆ ಹೇಗಿರುತ್ತೆ, ಅಷ್ಟು ಆನಂದವಾಗಿ ಆಗೋ ಹಾಗೆ ನಮ್ಗೆ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ತಾ ಇರುತ್ತೆ. ಎಲ್ಲವೂ ತಾನೇ ಬರ್ತಾ ಇರುತ್ತೆ, ನಾವೇನು ಕೇಳೋದೇ ಬೇಡ. ಯಾವಾಗ ಒಳಗಡೆ ಆ ಜಪ ಆಗ್ತಾ ಇದ್ದಾಗ ಹ್ರೀಂಕಾರೋದ್ಯಾನ ಕೇಕಿನಿ, ಹ್ರೀಂಕಾರವೆನ್ನುವ ಉದ್ಯಾನವನದಲ್ಲಿ ಅವಳು ನರ್ತಿಸುವ ನವಿಲವಳು. ನಾವು ಹ್ರೀಂಕಾರ ಹೇಳಿದ್ರೆ ಅಲ್ಲಿ ಬರುವ ದುಂಬಿ ಅವಳು. ನಾವು ಹ್ರೀಂಕಾರ ಹೇಳಿದ್ರೆ ನಮ್ಮ ಪ್ರಾಣವೇ ಅಲ್ಲಿ ಒತ್ತೆ ಇಟ್ಟು ಹೇಳ್ತಿರ್ತೀವಿ, ಅವಳು ಒಂದು ಹಂಸಿನಿಯಾಗಿ ಬರೋಳು ಅವಳು. ನಾವು ಹ್ರೀಂಕಾರ ಹೇಳ್ಕೊಂಡು ಒಂದು ಮರವಾದರೆ ಅವಳು ಫಲ ಕೊಡೋ ಪುಷ್ಪದ ಗುಂಚ ಅವಳು. ನಮ್ಮ ಹೃದಯದ ಹೂ ಅರಳಿದಾಗ ಅದರಲ್ಲಿರೋ ರಸ ಅವಳು. ಈ ಭಾವನೆಯಲ್ಲಿ ನಾವು ಹೇಳ್ತಾ ಇದ್ದಾಗ ಆ ಹ್ರೀಂಕಾರೋದ್ಯಾನ ಕೇಕಿನಿ ಇಲ್ಲಿ ಎಷ್ಟೋ ಸಾಧಕರು ತೃಪ್ತಿ ಹೊಂದಿಬಿಡ್ತಾರೆ. ಆ ತೃಪ್ತಿ ತುಂಬ ದೊಡ್ಡ ಪರೀಕ್ಷೆ. ಅಲ್ಲಿ ಎಷ್ಟೋ ಜನಕ್ಕೆ ಅದು ಲೋಕದ ಕಡೆಗೆ ಎಳೆದು ಬಿಡುತ್ತೆ. ಇಷ್ಟೆಲ್ಲ ಐಶ್ವರ್ಯ ಇದೆ, ಇಷ್ಟೆಲ್ಲ ಸುಖ ಇದೆ, ನಾವು ಯಾಕೆ ದೇವರ ಪೂಜೆ ಮಾಡಬೇಕು ಅನ್ನೋ ಹಾಗೆ. ನಮಗೆಲ್ಲ ಕೊಟ್ಟಿದ್ದಾನೆ, ನಾವು ಕೇಳೋಕ್ಕೇನೂ ಇಲ್ಲ, ಅದಕ್ಕೆ ನಾವು ಪೂಜೆನೇ ಮಾಡಲ್ಲ.
ನಮಗೆಲ್ಲ ತೃಪ್ತಿ ಆಗಿದೆಪ್ಪ, ನಾವೇನು ಕೇಳೋದಂಥದ್ದು ಏನು ಇಲ್ವೇ ಇಲ್ಲ ಅನ್ನೋ ಒಂದು ಅಭಿಮಾನ, ಸ್ವಾಭಿಮಾನ ಬಂದ್ಬಿಟ್ರೆ ನಾವಲ್ಲಿ ಕಳ್ಕೊಂಡ್ಬಿಡ್ತೀವಿ. ಇಲ್ಲ ಇಲ್ಲ, ಉದ್ಯಾನವನಕ್ಕೆ ಮುಗಿಲಿಲ್ಲ. ಯುವರ್ ಜರ್ನಿ ಹ್ಯಾಸ್ ಟು ಪ್ರೊಸೀಡ್. ಒಳಗಡೆ ಹೋಗ್ಬೇಕು ಹೋಗ್ಬೇಕು ಹೋಗ್ಬೇಕು. ಅಲ್ಲಿ ಕಾಡಿದೆ, ಕಾಡನ್ನ ದಾಟಬೇಕು ಅವಳು ಸೇರ್ಬೇಕಾದ್ರೆ. ಉದ್ಯಾನವನ ನಮ್ಗೆ ಒಂದು ಮನ ರಂಜಿಸೋದಕ್ಕೆ ಇದೆ ಅಷ್ಟೇನೆ. ನಾವು ತುಂಬಾ ಮನ ರಂಜಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ ಲೈಫು, ಇಷ್ಟೇ ಅಲ್ಲ ಹೋಗ್ಬೇಕು, ಧ್ಯಾನ ಮಾಡ್ಬೇಕು, ಒಳಗೆ ಹೋಗ್ಬೇಕು. ಆ ರೀತಿ ಒಳಗಡೆ ಅರಣ್ಯಕ್ಕೆ ಹೋಗೋ ಧೈರ್ಯ ಯಾವ ಸಾಧಕ ಮಾಡ್ತಾನೆ, ಅರಣ್ಯದಲ್ಲಿ ಉದ್ಯಾನವನದಲ್ಲೂ ಎಂಜಾಯ್ ಮಾಡಿಕೊಂಡು ಆ ಹಂಸದ ಒಂದು ರೀತಿಯಲ್ಲಿ ಉಸಿರಾಡ್ತಾ ಏಕಪಾರಾಯಣ ಮಾಡ್ಕೊಂಡಿರೋನ್ಗೆ ಒಳಗಡೆ ಒಂದು ಧೈರ್ಯ, ಒಂದು ಭರವಸೆ ಕೊಡೋಕ್ಕೆ ಅರಣ್ಯದಲ್ಲಿ ಒಂದು ಹರಿಣಿಯಾಗಿ ಬರ್ತಾಳೆ. ಹರಿಣಿ ಮಾಯ. ಆ ಮಾಯೆ ಎಷ್ಟು ಸತಿ ನಮ್ಮನ್ನ ಹೋಗಕ್ ಬಿಡಲ್ಲ. ಅಂದ್ರೆ ಸಂಸಾರದಲ್ಲಿ ಈ ಹೊರಗಡೆ ಮಾಯೆನಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ ನಾವು. ಆದ್ರೂ ಕೂಡ ನಮಗೆ ಒಂದು ಭರವಸೆ ಕೊಡ್ತಾಳೆ, ಇಲ್ಲ ಈಗಿದು ದೊಡ್ಡ ಕಾಡು, ಹೆದರ್ಬೇಕಾಗಿಲ್ಲ. ಎಲ್ಲಿ ಹರಿಣಿಗಳಿರುತ್ತೋ, ಅಂದ್ರೆ ಎಲ್ಲಿ ಜಿಂಕೆಗಳು ಅಂತ ಕಾಣಿಸುತ್ತೋ ಅಲ್ಲಿ ದುಷ್ಟ ಮೃಗಗಳಿಲ್ಲ, ನಾವು ಧೈರ್ಯವಾಗಿ ಹೋಗ್ಬೇಕು ಅನ್ನೋ ಭರವಸೆ ಸಿಗತ್ತೆ. ಆ ಥರ ಕ್ಲೂಗಳು ಸಿಗತ್ತೆ ಒಳಗಡೆ ಹೋಗೋಕ್ಕೆ. ನೀವು ಮುಂದೆ ಹೋಗ್ಬೋದು. ಇದು ಆಗ್ತಾ ಇದ್ರೂ ಕೂಡ ಇದರಲ್ಲಿದೆ ನೋಡಿ, ಆ ಹ್ರೀಂಕಾರಾರಣ್ಯ ಹರಿಣಿ ಹ್ರೀಂಕಾರ ವಾಲ ವಲ್ಲರಿ ಅಂತ. ಯಾವಾಗಲೂ ಏಕ ಭಕ್ತಿಯಿಂದ ಪಾರಾಯಣ ಮಾಡಿದಾಗ ಆ ಹ್ರೀಂಕಾರವನ್ನು ಅದನ್ನು ಭದ್ರವಾಗಿ ಕಾಪಾಡಿಕೊಳ್ಳೋಕ್ಕೆ ಆ ಪಾತಿಯಲ್ಲಿ ಬೇರೆ ಯಾವ ರೀತಿಯ ಮಾಯೆ ಬರಬಾರ್ದು, ಆ ರೀತಿ ಕಳೆಗಳು ಏಳಬಾರ್ದು, ಡಿಸ್ಟರ್ಬ್ ಆಗಬಾರ್ದು, ಅದನ್ನು ಕ್ಲೀನ್ ಮಾಡ್ತಾನೇ ಇರಬೇಕು. ಪಾತಿ ಕಾಪಾಡೋದು ಅಂತ ಹೇಳ್ತಾರೆ. ಆ ಪಾತಿ ರೂಪದಲ್ಲಿ ಹ್ರೀಂಕಾರದ ಪಾತಿಯನ್ನು ಕಾಪಾಡಿದ್ರೆ ಅದರಲ್ಲಿ ಬಂದಿರೋ ಬಳ್ಳಿ ಅವಳಾಗಿ ನಮಗೆ ಮಿಕ್ಕಿದ ಫಲಗಳನ್ನೆಲ್ಲ ಕೊಡ್ತಾಳೆ. ಅದನ್ನು ಯಾವತ್ತೂ ಕಾಪಾಡಬೇಕು. ಯಾವತ್ತೂ ಪಾತಿ ಬಹಳ ಮುಖ್ಯ ಬಳ್ಳಿಗಳಿಗೆ. ಆ ಬಳ್ಳಿ ತುಂಬ ಬೇವೂರ್ಕೊಂಡು ಅದು ಹರಡತಕ್ಕೆ ಶುರು ಆದ್ಮೇಲೆ ಪರವಾಗಿಲ್ಲ, ಅಲ್ಲಿವರೆಗೂ ಬಹಳ ಹುಷಾರಾಗಿ ನೋಡ್ಕೋಬೇಕು. ಕಾಡಲ್ಲಿ ಹೋಗ್ತಾ ಇದ್ದೀವಿ, ಆಗಾಗ ನಾವು ನಮ್ಮ ಸಾಧನೆಯನ್ನು ಮಾಡ್ತೀವಿ, ಸುಮ್ಮನೆ ಕಾಡಲ್ಲಿ ನುಗ್ಗಕ್ಕಾಗಲ್ಲ. ಆ ಪಾತಿನ ಅದಕ್ಕೆ ಅವ್ರು ಆವಾಗ ಜ್ಞಾಪಿಸ್ತಾರೆ ನೋಡಿ, ಹ್ರೀಂಕಾರ ದೀಕಿಕಾ ಹಂಸಿ ಹ್ರೀಂಕಾರೋದ್ಯಾನ ಕೇಕಿನಿ. ಉದ್ಯಾನ ಕೇಕಿನಿ ಅಂದ್ರೆ ಅದು ನವಿಲು, ಉದ್ಯಾನ ಕೇಕಿನಿ. ಹ್ರೀಂಕಾರಾರಣ್ಯ ಹರಿಣಿ ಹ್ರೀಂಕಾರ ವಾಲವಲ್ಲರಿ. ಯಾರಿಗೆ ಆಗುತ್ತೋ ಅವರಿಗೆ ಇನ್ನೂ ಮನಸ್ಸಿಗೆ ಚಿತ್ತಕ್ಕೆ ಅವಳು ಅದು ಹೇಳ್ತಾರೆ ಚಿತ್ತರಂಜನಿ ಅಂತ. ನಮ್ಮ ಮನಸ್ಸಿನ ರಂಜಿಸ್ತಾಳೆ. ನಾವು ಇನ್ನೂ ಕಾಡಲ್ಲಿ ಹೋಗುವಾಗ ಆ ಪಾತಿನ ಗಮನಿಸ್ತಾ ಇಟ್ಕೊಂಡು ಹ್ರೀಂಕಾರವನ್ನು ಪಾತಿನ ಕಾಪಾಡ್ಕೊಂಡು ಬರ್ತಾ ಇದ್ರೆ, ಆ ಬಳ್ಳಿನ ನಾವು ಕಾಪಾಡ್ಕೊಂಡು ಬರ್ತಾ ಇದ್ರೆ, ಅದನ್ನು ನಿರಂತರವಾಗಿ ಜಪ ನಡೀತಾ ಇದ್ರೆ, ಆ ಬಳ್ಳಿ ಹಬ್ಬೋ ಹಾಗೆ ಮಾಡ್ತಾ ಇದ್ರೆ, ನಾವು ಸಾಧನೆಯನ್ನ ಶ್ರವಣ ಮನನ ನಿಧಿಧ್ಯಾಸನಗಳು ನಡೀತಾನೇ ಇದ್ರೆ ಅವಳು ಒಳಗಡೆಯಿಂದ ನಮಗೆ ಕ್ಲೂ ಕೊಡ್ತಾಳೆ. ಆಮೇಲೆ ನಮ್ಮ ಜೊತೆ ಅವಳು ಯಾವಾಗಲೂ ಕಂಪನಿ ಕೊಡ್ತಾಳೆ, ನಮಗೆ ಅವಳು ಮಾತಾಡ್ತಾಳೆ, ಗಿಣಿ ಹಾಗೆ ಮಾತಾಡ್ತಾಳೆ. ಹ್ರೀಂಕಾರ ಪಂಜರ ಶುಕಿ, ಹ್ರೀಂಕಾರದ ಪಂಜರದಲ್ಲಿ ಅವಳು ಗಿಣಿ ಹಾಗೆ ಚಿತ್ತವನ್ನು ರಂಜಿಸ್ತಾಳೆ. ಆ ದೇವಿ ಗಿಣಿ ಹಾಗೆ ರಂಜಿಸ್ತಾಳೆ, ಹರಣಿ ಹಾಗೆ ಅಂದ್ರೆ ಜಿಂಕೆ ಹಾಗೆ ಬಂದು ಕ್ಲೂ ಕೊಡ್ತಾಳೆ, ಇಲ್ಲಿ ಹೋಗ್ಬೋದು ಪರವಾಗಿಲ್ಲ ಅಂತ. ಆಮೇಲೆ ನಮಗೆ ಎಲ್ಲ ಸೌಕರ್ಯಗಳನ್ನು, ಸೌಲಭ್ಯಗಳನ್ನು, ಭೋಗ್ಯ ವಸ್ತುಗಳನ್ನು ಕೊಟ್ಟು ನವಿಲಿನ ಥರ ನರ್ತನ ಮಾಡಿ ನಮಗೆ ಮನಸ್ಸನ್ನು ರಂಜಿಸ್ತಾಳೆ. ಉದ್ಯಾನವನದಲ್ಲಿ ಉಸಿರಾಟದಲ್ಲಿ ಹಂಸದ ಹಾಗೆ ಅವಳು ತೇಲಾಡ್ತಾ ಇರ್ತಾಳೆ. ಇದೆಲ್ಲ ಜ್ಞಾಪಿಸ್ಕೊಂಡಾಗ ಎಷ್ಟು ಖುಷಿ ಆಗತ್ತೆ ನಮ್ಮಲ್ಲಿ. ಹೀಗೆ ಹ್ರೀಂಕಾರ ಪಂಜರ ಶುಕಿ ಹ್ರೀಂಕಾರ ಅಂಗಣ ದೀಪಿಕಾ, ಇದು ಬಹಳ ಮುಖ್ಯವಾದದ್ದು. ಸ್ವಯಂ ನಮ್ಮಲ್ಲಿ ಒಂದು ಬೆಳಕಿದೆ. ಆ ಸ್ವಯಂ ಬೆಳಕು ಏನಿದೆ ಇದಕ್ಕೆ ನಾವು ಹೇಳ್ತೀವಿ ಜ್ಞಾನದ ಬೆಳಕು ಅಂತ. ಯಾರಿಗೆ ಆ ಸಾಧನೆ ಮಾಡ್ತಾ 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 ಹ್ರೀಂಕಾರದ ಸಾಧನೆ ಒಳಗಡೆಯಿಂದ ಆತ್ಮಜ್ಞಾನ ಉಂಟಾಗುತ್ತೆ, ಅವನಿಗೆ ಕಾಡಲ್ಲಿ ನುಗ್ಗುವಂತಹ ಶಕ್ತಿ ಬಂದ್ಬಿಟ್ಟಿದೆ. ಇವಾಗ ಹಿಂದಿರುಗಲ್ಲ ಅವನು ಹಿಂದೆ ಮುಂದೆ ಹೋಗ್ತಾ ಇದ್ದಾನೆ. ಮುಂದೆ ಹೋಗ್ತಾ ಇದ್ದಾಗ ಅವನಿಗೆ ಒಳಗಡೆ ಅಂಗಳದಲ್ಲಿ ದೀಪ ಹಾಕೊಂಡಂಗೆ ಆ ಒಂದು ಸ್ವಯಂ ಪ್ರಭೆ ಕಾಣಿಸುತ್ತೆ. ಆ ಸ್ವಯಂ ಪ್ರಭೆ ಹೇಗಿರುತ್ತೆ ಅಂದರೆ, ನೀವು ಅಂಗಳದಲ್ಲಿ ದೀಪ ಹಾಕ್ತೀರಾ, ಯಾಕೆ ಹಾಕ್ತೀರಾ? ಕಾರಿಡಾರಲ್ಲಿ ಒಳಗೂ ಬೆಳಕು ಬೀಳುತ್ತೆ, ಹೊರಗೂ ಬೆಳಕು ಬೀಳುತ್ತಲ್ಲ. ಆವಾಗ ನಿಮಗೆ ಒಳಗಡೆ ಬೆಳಕು ಬೀಳುತ್ತೆ, ಹೊರಗೂ ಬೆಳಕು ಬೀಳುತ್ತೆ. ಆ ಒಳಗಡೆ ಬೆಳಕು ಹೊರಗಡೆ ಬೆಳಕು ಅದೇ ಅಂಗಣದ ದೀಪಿಕೆ. ಅವಳು ಅಂಗಣದಲ್ಲಿ ದೀಪ ಹಾಕೊಂಡಂಗೆ ಆ ಸ್ವಯಂ ಪ್ರಭೆ ಇರುವಂತಹ ಒಂದು ದೀಪ ಹತ್ಕೊಳ್ಳುತ್ತೆ. ಆ ಗಿಣಿ ಮಾತಾಡುವಾಗ ಆ ಮನಸ್ಸು ಚಿತ್ತದಲ್ಲಿ ಒಂದು ರಂಜನೆ ಆದಾಗ, ಆ ನಮಗೆ ಒಂದು ಭಾವನೆ ಬಂದಾಗ, ಭರವಸೆ ಬಂದಾಗ ಆ ದೀಪ ಹಾಕೊಳ್ಳುತ್ತೆ.
ಹ್ರೀಂಕಾರಾಂಗಣ ದೀಪಿಕಾ. ಆ ದೀಪ ಹತ್ಕೊಂಡಾಗ ನಮಗೆ ಒಳಗಡೆ ಗುಹೆ ಕಾಣಿಸುತ್ತೆ. ಆ ಹೊರಗಡೆ ಕಾಣಿಸುತ್ತೆ ಅಂಗಳ, ಒಳಗಡೆ ಗುಹೆ ಕಾಣಿಸುತ್ತೆ. ಆ ಗುಹೆ ಅಂದರೆ ಏನು? ಕಂದರ ಅಂತ ಅರ್ಥ. ಆ ಕಂದರ ಅಂದರೆ ಏನು ಅಂದರೆ ದೊಡ್ಡ ಪರ್ವತದ ಶಿಖರದ ಮಧ್ಯದಲ್ಲಿ ಒಂದು ಕಂದರ. ಇದು ಎಲ್ಲ ಪ್ರಾಣಿಗಳನ್ನು ಕೂಡ, ಯಾವ ದುಷ್ಟ ಪ್ರಾಣಿಗಳನ್ನು ಕೂಡ ಯಾರು ಭಾವಸನೆ ಬೇಡ ಅಂತ ತೃಪ್ತಿಯಾಗಿ ಸಿಂಹ ಹೋಗಲು ಕೂತ್ಕೊಂಡಿರುತ್ತೆ. ಆರಾಮಾಗಿ ತೃಪ್ತವಾಗಿರೋ ಸಿಂಹ. ಅವಳು ಕಂದರದ ಸಿಂಹಿನಿ ಥರ ಕೂತಿರ್ತಾಳೆ. ನಾವು ಒಳಗಡೆ ಹೋಗಬೇಕಾದ್ರೆ ಹೆದರಬಾರ್ದು. ಧೀರರಿಗೆ ಒಳಗಡೆ ಹೋಗೋಕ್ಕಾಗೋದು. ಅಷ್ಟೊತ್ತಿಗೆ ಹೊರಗಡೆದೆಲ್ಲ ಅಟ್ರಾಕ್ಷನ್ನಲ್ಲಿ ಎಷ್ಟೋ ಜನ ವಾಪಸ್ ಬಂದ್ಬಿಡ್ತಾರೆ. ಅಲ್ಲೂ ಕೂಡ ಪರೀಕ್ಷೆ ಆಗುತ್ತೆ. ಅಲ್ಲಿ ಆ ಕಂದರದಲ್ಲಿ ಆ ಬೆಳಕು ಬಿದ್ದಾಗ ಕಾಣಿಸೋದು ಆ ನಖ. ಆ ಮೊದಲು ಸಿಂಹದ ಕಾಲು ಕಾಣಿಸುತ್ತೆ, ಕಾಲು ಕೂತಿದೆ ಅದು ಪೂರ್ತಿ ಸಿಂಹ ಕಾಣಲ್ಲ, ಅದು ನಮಗೆ ಸೂಚನೆ. ಆ ನಖದಿಂದ ಮುತ್ತುಗಳು ಉದುರ್ತಾ ಇರುತ್ತೆ. ಆ ರೀತಿ ನಮಗೆ ಸಾಧಕರಿಗೆ ಅಂಥ ಒಂದು ಉತ್ಕೃಷ್ಟವಾದದ್ದು ಸಿಗತ್ತೆ. ಬಹಳ ಧೈರ್ಯ, ಸ್ಥೈರ್ಯ ಎಲ್ಲ ಅಂದರೆ ಎಲ್ಲವೂ ಸಿಗತ್ತೆ ಅಂತಾರೆ. ಅದಕ್ಕೆ ನೋಡಿ, ರಾಜಾದಿರಾಜರು ಧೈರ್ಯ ಬರೋದಕ್ಕೆ ಸಿಂಹದ ಉಗುರು ಅಥವಾ ಹುಲಿ ಉಗುರು, ಅದರ ಜೊತೆ ಮುತ್ತಿನ ಹಾರವನ್ನು ಹಾಕೊಳ್ತಾರೆ. ಆ ಒಂದು ಉಗುರಿಂದ ಬಂದಿದ್ದ ಮುತ್ತು ಒಂದು ಸಾಂಕೇತಿಕ. ಅದು ಹ್ರೀಂಕಾರ ಕಂದರ ಸಿಂಹಿ ಹ್ರೀಂಕಾರಾಂಬೋಜ ಭೃಂಗಿಕಾ. ಅಲ್ಲೂ ಕೂಡ ನಾವು ಆ ಒಳಗಡೆ ಯಾವುದು ಮಂತ್ರ ನಡೀತಾ ಇತ್ತು, ಭ್ರಮರಿ ಥರ ನಡೀತಾ ಇತ್ತು, ಅದರ ಒಂದು ಇಖೋ ಮತ್ತೆ ಅಲ್ಲಿ ಕೇಳಿಸುತ್ತೆ. ಅದಕ್ಕೆ ನಾವು ಹ್ರೀಂಕಾರ ಹೇಳಿ ಆ ಭ್ರಮರಿ ಹಾಗೆ ಹ್ರೀಂ ಅಂತ ಹೇಳ್ತಿದ್ರೆ ನಮ್ಮ ಒಳಗಡೆ ಗುಹೆನಲ್ಲಿ ಅದು ಪ್ರತಿಧ್ವನಿಸ್ಬೇಕು. ನಾವು ಹೇಳೋದು ನಿಲ್ಲಿಸಿದ್ರೂ ಕೂಡ ಸುಮ್ಮನೆ ಕಿವಿ ಮುಚ್ಕೊಂಡು ಒಳಗಡೆ ಅದು ಕೇಳಿಸ್ತಾ ಇದ್ದರೆ ನಾವು ಗುಹೆಯನ್ನು ತಲುಪಿದ್ದೀವಿ ಅಂತ ಅಲ್ಲಿ ಅರ್ಥ. ಅದಕ್ಕೆ ನಾವು ಹ್ರೀಂಕಾರವನ್ನು ಜಪ ಮಾಡಬೇಕಾದ್ರೆ ತಿಳ್ಕೋಬೇಕು. ಹ್ರೀಂಕಾರ ಅನ್ನೋದು ಎಲ್ಲ ಅಕ್ಷರಗಳು ಸೇರಿದೆ. 3 ಹ್ರೀಂಕಾರ ಬರುತ್ತೆ 15 ಅಕ್ಷರದಲ್ಲಿ. ಕಾಯೇ ಈಲ ಹ್ರೀಂ, ಹಸಕಹಲ ಹ್ರೀಂ, ಸಕಲ ಹ್ರೀಂ, ಹ್ರೀಂ ಪ್ರಾರಂಭ, ಹ್ರೀಂ ಮಧ್ಯ, ಹ್ರೀಂ ಆಮೇಲೆ. ಅದರಲ್ಲೂ ಒಂದೊಂದು ಹ್ರೀಂನಲ್ಲೂ ಹ ಪ್ರಾರಂಭ, ರ ಮಧ್ಯ, ಈ ಆಮೇಲೆ 0. ಈ ರೀತಿ ಇದೆ. ಆ ಒಂದೊಂದು ಅಕ್ಷರವೂ ಕೂಡ ಅದು ವೇದಗಳ ಅರ್ಥ ಮತ್ತು ಕಾರಣ ಆಗಿದೆ. ಹ್ರೀಂಕಾರ ಹ್ರೀಂಕಾರಿಣಿ ಅಂದರೆ ಅದು ಹೇಳುವಾಗಲೇ ಹ್ರೀಂಕಾರ ವೇದದ ಅರ್ಥವನ್ನು ಕೊಡುತ್ತೆ. ಸರಿಯಾಗಿ ಪ್ರಯೋಗ ಮಾಡಿಬಿಟ್ರೆ, ಹ್ರೀಂಕಾರವನ್ನು ಪ್ರಯೋಗ ಮಾಡಿದ್ರೆ ಅದು ಅದರಲ್ಲಿರೋ ಅರ್ಥಗಳು ಪೂರ್ವಭಾವಿಯಾಗಿ ನಮಗೆ ಗೊತ್ತಾಗ್ಬಿಡುತ್ತೆ. ಸರಿಯಾಗಿ ಪ್ರಯೋಗ ಮಾಡಿದ ಹ್ರೀಂಕಾರದಲ್ಲಿ ಆ ವೇದಾರ್ಥಗಳು ಗೋಚರವಾಗಿಬಿಡುತ್ತೆ, ಪೂರ್ವಭಾವಿಯಾಗಿ ತಿಳಿಯುತ್ತೆ. ಅದಕ್ಕೆ ಹ್ರೀಂಕಾರಿಣಿ, ಹ್ರೀಂಕಾರ ಆರಾಧ್ಯ ಅಂತ ಹೇಳ್ತೀವಿ. ಆರಾಧ್ಯ ಅಂದರೆ 2 ಅರ್ಥ. ಆರಾಧನೆ ಮಾಡೋದು, ಹ್ರೀಂಕಾರದಿಂದ ಆರಾಧನೆ ಮಾಡೋದು. ಇನ್ನೊಂದು ಪ್ರಾರಂಭ, ಆದಿ. ಅದು ಹ್ರೀಂಕಾರವೇ ಆದಿ, ಹ್ರೀಂಕಾರವೇ ಮಧ್ಯ, ಹ್ರೀಂಕಾರವೇ ಕೊನೆಯಲ್ಲಿ ಕೂಡ. ಅಂದರೆ ನಾವು ನಮ್ಮಲ್ಲೇ ನೋಡಿಕೊಂಡಾಗ ಇಲ್ಲಿ ಸೃಷ್ಟಿ ಹ್ರೀಂಕಾರ, ಇಲ್ಲಿ ಹ್ರೀಂಕಾರ, ಇಲ್ಲಿ ಹ್ರೀಂಕಾರ ಅಂದರೆ ಆ 3 ಕೂಡ ಒಂದು ಆದಿ ಸೃಷ್ಟಿ, ಇನ್ನೊಂದು ಮಧ್ಯದಲ್ಲಿರೋ ಹ್ರೀಂಕಾರ. ಅದು ನಮ್ಮ ವ್ಯವಹಾರಕ್ಕೆ ಅನುಕೂಲವಾಗುವಂಥದ್ದು. ವಸ್ತುಸ್ಥಿತಿಗೆ ಸ್ಥಿತಿ ಇದು ಲಯಕ್ಕೆ, ಸೃಷ್ಟಿ ಸ್ಥಿತಿ ಲಯಕ್ಕೆ, ಆ ಸ್ಥಿತಿಗೆ ವ್ಯವಹಾರ ಮಾಡೋದಕ್ಕೆ ಅನುಕೂಲವಾದಂಥ ಹ್ರೀಂಕಾರ. ಇನ್ನೊಂದು ಶಿಖಾಯಲ್ಲಿ ಇರುವಂಥದ್ದು ವಿಶೇಷವಾದದ್ದು 3ನೇದು. ಅದಕ್ಕೆ ಶಿಖಾಮಣಿ, ಚೂಡಾಮಣಿ ಅಂತ ಹೇಳ್ತಾರೆ. ಅದು ಅನಾಹತದಲ್ಲಿ ಕಾಣಿಸ್ಕೊಳ್ಳೋದು. ಅದು ಹಾಗೆ ನಾವು ಹೇಳಬೇಕಾದ್ರೆ ಹ್ರೀಂಕಾರಿಣಿ, ಹ್ರೀಂಕಾರಾಧ್ಯ, ಹ್ರೀಂ ಮಧ್ಯ, ಹ್ರೀಂ ಶಿಖಾಮಣಿ. ಆ ಶಿಖೆಗೆ ಹೋಗೋಷ್ಟರಲ್ಲಿ ಆ ಒಳಗಡೆ ನಾವು ಕುಂಡಲಿನಿಯನ್ನು ಪ್ರಚೋದನೆ ಮಾಡಿದಾಗ ಅಲ್ಲಿ ಬರುವಂತಹ ಅಗ್ನಿಯ ಶಿಖೆಯ ಬೆಳಕು ಅಲ್ಲಿಗೆ ರಿಫ್ಲೆಕ್ಟ್ ಆಗುತ್ತೆ. ನಾವು ಎಷ್ಟೋ ಸತಿ ಕೆಲವು ಫೋಟೋಗಳಿಗೆ ಅಥವಾ ಕೆಲವು ಬಿಲ್ಡಿಂಗ್ಗಳಿಗೆ ಡಿಫ್ಯೂಸ್ಡ್ ಲೈಟ್ ಅಂದ್ಬಿಟ್ಟು ಕೆಳಗಡೆಯಿಂದ ಬಿಡ್ತೀವಿ. ಅಕ್ಕಿ ಲೈಟ್ ಕಾಣೋದೇ ಇಲ್ಲ, ಆದರೆ ಆ ಬೆಳಕಲ್ಲಿ ಅದು ಏನೋ ಒಂದು ವಿಶೇಷವಾದ ರೀತಿಯಲ್ಲಿ ಹೊಳಪು ಬರುತ್ತೆ. ಅದಕ್ಕೆ ಆ ರೀತಿ ಕೆಳಗಡೆ ಆ ಶಿಖೆಯಲ್ಲಿ ಇರುವ ಅಗ್ನಿಶಿಖೆಯಲ್ಲಿ, ಅಗ್ನಿಕುಂಡದಲ್ಲಿ ಆ ಅಗ್ನಿಯನ್ನು ಪ್ರಚೋದನೆ ಮಾಡಿದಾಗ ಅದರ ಬೆಳಕು ಹೋಗಿ ಅಲ್ಲಿ ಬಿದ್ದಾಗ ಅಲ್ಲಿ ಒಂದು ಒಡವೆ ಥರ ಕಾಣಿಸುತ್ತೆ ಮೇಲ್ಗಡೆ. ಅದನ್ನು ಚೂಡಾಮಣಿ ಅಂತ ಹೇಳ್ತಾರೆ. ಅದು ವಿಶೇಷವಾದ ಆಭರಣ. ಅದನ್ನು ಹಾಕ್ಕೊಂಡಾಗ ಎಲ್ಲರ ಆಕರ್ಷಣೆ ಅವ್ರ ಕಡೆಗೇ ಬರುತ್ತೆ. ಎಲ್ಲರೂ ಅದನ್ನು ನೋಡ್ತಾರೆ. ಅದು ವಿಶೇಷ ದಿನಗಳಲ್ಲಿ ಬಹಳ ಸಾಹುಕಾರರು ಅದನ್ನು ಹಾಕೊಳ್ತಾರೆ. ಇಲ್ಲೊಂದು ಅದು ಹಾಕೊಳ್ತಾರೆ ಚೂಡಾಮಣಿ ಅಂತ. ಅದೊಂದು ವಿಶೇಷವಾದ ಒಡವೆ. ಆ ಒಡವೆ ಜನಗಳನ್ನ ಆಕರ್ಷಿಸುತ್ತೆ. ಇವ್ರದ್ದು ಎಂಥ ಐಶ್ವರ್ಯವಂತರು ಅಂತ ತೋರಿಸುತ್ತೆ. ಅದೊಂದು ಸ್ಟೇಟಸ್ ಸಿಂಬಲ್ ಥರ ಹಾಕೊಳ್ತಾರೆ. ಹಾಗೆ ಅದು ಹೊರಗಡೆ ಆ್ಯಕ್ಚುಲಿ ಅಲ್ಲ, ಅದು ಒಳಗಡೆ ಸಹಸ್ರಾರಕ್ಕೆ ಹೋಗುವ ದಾರಿನಲ್ಲಿ ಕಾಣುವ ದೇವಿಯ ಒಂದು ಆಭರಣ ಅಂತ ಹೇಳ್ತಾರೆ. ಅದನ್ನು ಶಿಖಾಮಣಿ ಅಂತ ಹೇಳ್ತಾರೆ. ನಾವು
ಹ್ರೀಂಕಾರಿಣಿ, ಹ್ರೀಂಕಾರಾಧ್ಯ, ಹ್ರೀಂ ಮಧ್ಯ, ಹ್ರೀಂ ಶಿಖಾಮಣಿ, ಮೂರು ಅದೇನೆ ಅವಳೇನೆ ಹ್ರೀಂ ಶಿಖಾಮಣಿ. ಹ್ರೀಂಕಾರ ಕುಂಡಾಗ್ನಿ ಶಿಖ, ಅದು ಕುಂಡದಲ್ಲಿ ಇರುವ ಅಗ್ನಿಯ ಶಿಖೆ, ಅದು ಮಧ್ಯದಲ್ಲಿರುವ ಸುಷುಮ್ನಾ ನಾಡಿಯೊಳಗೆ ಹೋಗುವಂತಹ ಅಗ್ನಿ ನಾಡಿನೊಳಗೆ ಚಲನವಾಗುವಂತಹ ದೇವಿ ಕುಂಡಲಿನಿಯೇ ಅದು. ಅಲ್ಲಿಂದ ನಾವು ಪ್ರವೋಕ್ ಮಾಡ್ತೀವಿ, ದೇವಿನ ಎಬ್ಬಿಸ್ತೀವಿ. ಅದು ಆ ಶಿಖೆ ಕುಂಡಾಗ್ನಿ ಶಿಖ. ಆ ಶಿಖೆ ಅಂದಾಗ ನಾವು ಮಧ್ಯದಲ್ಲಿರುವ ಸುಷುಮ್ನಾ ನಾಡಿಯಲ್ಲಿ ಸಮನಾಗಿ ಆ ಚಂದ್ರ ಸೂರ್ಯ ನಾಡಿಗಳಲ್ಲಿ ಸಮನಾಗಿ ಪ್ರಾಣವನ್ನು ಮಧ್ಯ ಕಳಿಸ್ತಾ ಇದ್ದೀವಿ ಅಂತ ಅರ್ಥ. ಅಕುಂಡಾಗ್ನಿ ಶಿಖ. ಹ್ರೀಂಕಾರ ಶಶಿ ಚಂದ್ರಿಕಾ, ಎಡಗಡೆ ನಾಡಿ ಚಂದ್ರನಾಡಿ, ಬಲಗಡೆ ಸೂರ್ಯನಾಡಿ. ಶಶಿ ಚಂದ್ರಿಕೆ ಅಂದರೆ ಚಂದ್ರನ ಚಂದ್ರಿಕೆ, ಆ ಬೆಳದಿಂಗಳಲ್ಲಿರುವ ತಂಪು ಕಿರಣಗಳು, ಅದರಲ್ಲಿ ಅಮೃತ ವರ್ಷವಾಗುವಂತಹ ಕಿರಣಗಳೆಲ್ಲ ಇದರಲ್ಲಿ ಇರುತ್ತೆ. ಈ ಕಡೆ ಚಂದ್ರನಾಡೆ, ಈ ಕಡೆ ಹ್ರೀಂಕಾರ ಭಾಸ್ಕರ ರುಚಿ, ಈ ಕಡೆ ಭಾಸ್ಕರನ ಕಿರಣಗಳು. ಇದು ಎಲ್ಲವನ್ನೂ ಪ್ರತಿಬಿಂಬಿಸಿ ಎಲ್ಲವನ್ನೂ ಅದರ ಫಳಫಳ ಅಂತ ಹೊಳೆಯೋ ಹಾಗೆ ಮಾಡುವಂತಹ ಕಿರಣ, ಎಲ್ಲದರಲ್ಲೂ ಪ್ರತಿಬಿಂಬಿಸುವ ಕಿರಣ. ಇದರಲ್ಲಿ ನಮಗೆ ಬೇಕಾದಷ್ಟು ಜ್ಞಾನ ಉಂಟಾಗುವಂತಹ ಕಿರಣಗಳಿದೆ. ಆದರೆ ಇದು ನಾವು ಸಾಂಕೇತಿಕವಾಗಿ ನಮಗೆ ನಾವು ರೆಫರ್ ಮಾಡ್ಕೊಂಡು ತಗೊಂಡ್ರೆ ಹ್ರೀಂಕಾರಿಣಿ, ಹ್ರೀಂಕಾರಾಧ್ಯ, ಹ್ರೀಂ ಮಧ್ಯ, ಹ್ರೀಂ ಶಿಖಾಮಣಿ, ಹ್ರೀಂಕಾರ ಕುಂಡಾಗ್ನಿಶಿಖಾ, ಹ್ರೀಂಕಾರ ಕುಂಡಾಗ್ನಿಶಿಖಾ, ಹ್ರೀಂಕಾರ ಶಶಿಚಂದ್ರಿಕಾ, ಹ್ರೀಂಕಾರ ಶಶಿಚಂದ್ರಿಕಾ, ಹ್ರೀಂಕಾರ ಭಾಸ್ಕರ ರುಚಿ, ಹ್ರೀಂಕಾರಂಭೋಜ ಚಂಚಲ. ಮಧ್ಯದಲ್ಲಿರುವಲ್ಲಿ ಮೇಘ ಥರ ಬರುತ್ತೆ, ಆ ಮೇಘದಲ್ಲಿ ಮಿಂಚಿನ ಹಾಗೆ, ಮತ್ತು ಕುಂಡಲಿನಿಯ ಒಂದು ಮಿಂಚಿನ ಸ್ವರೂಪ. ಹ್ರೀಂಕಾರಾಂಬೋಧ ಚಂಚಲ, ಹ್ರೀಂಕಾರ ಕಂದಾಂಕುರಿಕಾ, ಅದೇ ಆ ಗಡ್ಡೆ ಇದೆಯಲ್ಲ, ಆ ಕಂದದಲ್ಲಿ ಅಂಕುರಿಸುವುದು, ಅದೇ ಪ್ರಥಮವಾಗಿ ಆಗುವುದು. ಅದಕ್ಕೆ ಹ್ರೀಂಕಾರಾಧ್ಯ ಅಂತ. ಪ್ರಥಮವಾಗಿ ನಮ್ಮ ಒಳಗಡೆ ಇರುವಂತಹ ಆ ಕಂದರದಲ್ಲಿರುವ ಗಡ್ಡೆಯನ್ನು ಚಿಗುರಬೇಕು. ಆ ಚಿಗುರನ್ನು, ಅದರ ಪಾತಿಯನ್ನು ಉಳಿಸ್ಕೋಬೇಕು. ಏಕಪಾರಾಯಣ ಮಾಡಬೇಕು. ಹ್ರೀಕಾರನ್ನು ಪುನಶ್ಚರಣ ಮಾಡ್ತಾನೆ ಇರಬೇಕು. ಜ್ಞಾನದಿಂದ ಮಾಡಿದಾಗ ಆ ಅಪರೋಕ್ಷ ಜ್ಞಾನ ಅನ್ನೋದೇನಿದೆ, ಆ ಜಿಂಕೆ ಥರ ಮಾಯೆ ಥರ ಬರೋದು ಅಪರೋಕ್ಷ ಜ್ಞಾನ ಹೊಟ್ಟೋಗಿ ಪ್ರತ್ಯಕ್ಷ ಜ್ಞಾನ, ಆ ಸಿಂಹ ದರ್ಶನ ಆದಾಗ ನಮಗಾಗತ್ತೆ. ಈ ಥರ ಬೇಕಾದಷ್ಟು ಸಾಧನೆಯನ್ನು ಮಾಡಿ ಇದನ್ನೆಲ್ಲ ನಾನು ಓದ್ತಾ ಇದ್ರೆ ನನಗೆ ಅನ್ಸುತ್ತೆ ಇದು ಒಳ್ಳೆ ಕಾವ್ಯ ಇರಬೇಕಿದು. ಇದು ಮನುಷ್ಯನಿಗೆ ಬಹಳ ಆವರಣ, ಬಹಳ ಚಿಕ್ಕದು. ನಾವು ಅತೀತವಾದದ್ದನ್ನು ಅದನ್ನು ಗ್ರಹಿಸೋಕ್ಕಾಗಲ್ಲ, ಅನಾವರಣ ಮಾಡೋಕ್ಕಾಗಲ್ಲ. ಅದರಿಂದ ಈ ಥರ ಸಾಂಕೇತಿಕವಾಗಿ ನಮಗೆ ಕಥೆ ರೂಪದಲ್ಲೋ ಕಾವ್ಯ ರೂಪದಲ್ಲೋ ಅನುಭವದ ರೂಪದಲ್ಲೋ ಹೇಳಿದಾಗ ನಾವು ಆ ಮಂತ್ರಗಳನ್ನು ಗ್ರಾಸ್ಪ್ ಮಾಡ್ಬೋದು. ಇವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹ್ರೀಂಕಾರಿಣಿ, ಹ್ರೀಂಕಾರಾಧ್ಯ, ಹ್ರೀಂ ಮಧ್ಯ, ಹ್ರೀಂ ಶಿಖಾಮಣಿ, ಹ್ರೀಂಕಾರ ಕುಂಡಾಗ್ನಿಶಿಖಾ, ಹ್ರೀಂಕಾರ ಶಶಿಚಂದ್ರಿಕಾ, ಹ್ರೀಂಕಾರ ಭಾಸ್ಕರ ರುಚಿ, ಹ್ರೀಂಕಾರಾಭೋಜ ಚಂಚಲ, ಹ್ರೀಂಕಾರ ಕಂದಾಂಕುರಿಕಾ, ಹ್ರೀಂಕಾರೇಕಪರಾಯಣ, ಹ್ರೀಂಕಾರ ದೀಪಿಕಾ ಹಂಸಿ, ಹ್ರೀಂಕಾರೋದ್ಯಾನ ಕೀಕಿನಿ, ಹ್ರೀಂಕಾರಾರಣ್ಯ ಹರಿಣಿ, ಹ್ರೀಂಕಾರಾವಾಲವಲ್ಲರಿ, ಅದೇ ಪಾತಿ ಮತ್ತೆ ಬಳ್ಳಿ, ಹ್ರೀಂಕಾರಾವಾಲವಲ್ಲರಿ, ಹ್ರೀಂಕಾರ ಪಂಜರ ಶುಕಿ, ಹ್ರೀಂಕಾರ ಪಂಜರ ಶುಕಿ, ಹ್ರೀಂಕಾರಾಂಗಣ ದೀಪಿಕಾ, ಹ್ರೀಂಕಾರ ಕಂದರಾ ಸಿಂಹಿ, ಹ್ರೀಂಕಾರ ಭೋಜ ಭೃಂಗಿಕಾ, ಹ್ರೀಂಕಾರ ಸುಮನೋ ಮಾಧ್ವಿ, ಹ್ರೀಂಕಾರ ತರುಮಂಜರಿ.